ನಮಸ್ಕಾರ ಸ್ನೇಹಿತರೆ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಇವತ್ತಿನ ವಿಡಿಯೋದಲ್ಲಿ ತುಳಸಿ ಮಾಲ. ಈ ಎಲ್ಲಾ ನಿಯಮಗಳ ಪ್ರಕಾರ ತುಳಸಿ ಮಾಲ ಧರಿಸಿದರೆ ಮಾತ್ರ ಲಾಭ. ತುಳಸಿ ಮಾಲೆಯ ಪವಿತ್ರ ಹಾಗೂ ದೇವರ ಶಕ್ತಿಯನ್ನೊಳಗೊಂಡ ಮಾಲೆಯಾಗಿದೆ. ಈ ಮಾಲೆಯನ್ನು ಧರಿಸುವುದರಿಂದ ನಾವು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಆದರೆ ಇದನ್ನು ಹೇಗೆ ಧರಿಸಬೇಕು, ಹಾಗೆ ಧರಿಸಿದರೆ ಮಾತ್ರ ಪ್ರಯೋಜನ ಸಿಗುತ್ತೆ. ತುಳಸಿ ಮಾಲ ಧರಿಸುವಾಗ ಯಾವೆಲ್ಲ ನಿಯಮಗಳನ್ನು ನಾವು ಆಚರಿಸಬೇಕು ಅಂತ ನೋಡೋಣ ಬನ್ನಿ. ತುಳಸಿ ಮಾಲೆ ಧರಿಸುವುದು ಹೇಗೆ, ತುಳಸಿ ಮಾಲೆ ಧರಿಸುವುದರ ಪ್ರಯೋಜನ, ತುಳಸಿ ಮಾಲೆ ಧರಿಸುವ ನಿಯಮಗಳು. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಹೆಚ್ಚಾಗಿ ಪೂಜಿಸಲಾಗುತ್ತದೆ. ಯಾಕಂದರೆ ತುಳಸಿ ಗಿಡವನ್ನು ಪೂಜಿಸುವುದರಿಂದ ನಿಮಗೆ ಶುಭ ಫಲಗಳು ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ವಿಷ್ಣು ಮತ್ತು ಆತನ ಯಾವುದೇ ಅವತಾರಗಳಿಗೆ ನೈವೇದ್ಯವನ್ನು ಅರ್ಪಿಸುವಾಗ ತಪ್ಪದೆ ತುಳಸಿಯನ್ನು ಬಳಸಲಾಗುತ್ತದೆ. ಯಾಕಂದರೆ ತುಳಸಿ ಇಲ್ಲದೆ ನೈವೇದ್ಯವನ್ನು ಭಗವಾನ್ ವಿಷ್ಣು ಎಂದಿಗೂ ಸ್ವೀಕರಿಸುವುದಿಲ್ಲ. ಈ ರೀತಿ ನಾವು ತುಳಸಿ ಗಿಡದಂತೆ ತುಳಸಿ ಮಾಲೆಗೂ ವಿಶೇಷ ಮಹತ್ವವಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಇದನ್ನು ಕುತ್ತಿಗೆಗೆ ಧರಿಸುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಮಧುರ ವೃಂದಾವನದ ಬಹುತೇಕ ಕೃಷ್ಣನ ಭಕ್ತರು ಅಥವಾ ಜನರು ಕೊರಳಲ್ಲಿ ತುಳಸಿ ಮಾಲೆಯನ್ನು ಧರಿಸುವುದನ್ನು ನೀವು ನೋಡಿರಬೇಕು. ಆದರೆ ತುಳಸಿ ಮಾಲೆಯನ್ನು ಎಲ್ಲರೂ ಧರಿಸಲು ಸಾಧ್ಯವಾಗುವುದಿಲ್ಲ. ಇದರ ಅರ್ಥ ಏನಂದ್ರೆ, ಇದನ್ನು ಧರಿಸಲು ಕೆಲವು ವಿಶೇಷ ನಿಯಮಗಳಿವೆ. ಅದನ್ನು ನೀವು ಅನುಸರಿಸಬೇಕು. ತುಳಸಿ ಮಾಲೆಯನ್ನು ಧರಿಸುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಅಂತ ನೋಡೋಣ ಬನ್ನಿ. ಒಂದನೆಯದು, ತಾಮಸಿಕ ಆಹಾರವನ್ನು ಸೇವಿಸಬೇಡಿ. ಯಾವ ವ್ಯಕ್ತಿ ತನ್ನ ಕೊರಳಲ್ಲಿ ಅಥವಾ ದೇಹದ ಮೇಲೆ ತುಳಸಿ ಮಾಲೆಯನ್ನು ಧರಿಸುತ್ತಾನೋ ಅವನು ತಾಮಸಿಕ ಆಹಾರ ಸೇವನೆಯನ್ನು ಬಿಟ್ಟು ಬಿಡಬೇಕಾಗುತ್ತದೆ. ತುಳಸಿ ಮಾಲೆಯನ್ನು ಧರಿಸದವರು ತಾಮಸಿಕ ಆಹಾರವನ್ನು ಸೇವಿಸುವುದರಿಂದ ಅಥವಾ ಮಾಂಸಾಹಾರವನ್ನು ಸೇವಿಸುವುದರಿಂದ ಅದು ತುಳಸಿ ನಾವು ಮಾಡಿದ ಅವಮಾನವಾಗಿರುತ್ತದೆ. ಈ ರೀತಿ ಆಹಾರವನ್ನು ಸೇವಿಸುವುದರಿಂದ ನೀವು ಜೀವನದಲ್ಲಿ ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಾ. ಒಂದು ವೇಳೆ ನೀವು ಮಾಂಸಾಹಾರಿಗಳಾಗಿದ್ದರೆ ತುಳಸಿ ಮಾಲೆ ತೆಗೆದು ಮಾಂಸಾಹಾರ ಸೇವಿಸಿ ಮತ್ತೆ ಶುದ್ಧವಾಗಿ ಬಳಿಕ ಧರಿಸಬಹುದು. ಎರಡನೆಯದು, ಈ ಸ್ಥಳಗಳಿಗೆ ಹೋಗದಿರಿ. ತುಳಸಿ ಮಾಲೆಯನ್ನು ಧರಿಸಿದ ಯಾವುದೇ ವ್ಯಕ್ತಿಯು ಅಂತಕ್ರಿಯೆಗೆ ಅಥವಾ ಅಂತಕ್ರಿಯೆ ಮಾಡುವ ಸ್ಥಳಗಳಿಗೆ ಅಪ್ಪಿ ತಪ್ಪಿಯೂ ಹೋಗಬಾರದು. ಹಾಗೆಯೇ ಅವರು ಸ್ಮಶಾನ ಭೂಮಿಗೆ ಹೋಗಬಾರದು. ಯಾವುದೇ ಸಂದರ್ಭದಲ್ಲಿ ನೀವು ಹೋಗಬೇಕಾದರೆ ಮೊದಲು ತುಳಸಿ ಜಪಮಾಲೆಯನ್ನು ತೆಗೆದು ಗಂಗಾಜಲದಲ್ಲಿ ಅದ್ದಿ ಅಲ್ಲಿಗೆ ಹಿಂತಿರುಗಿ ಉಗುರುಗಳನ್ನು ಕತ್ತರಿಸಿ ತಲೆ ತೊಳೆದು ಸ್ನಾನ ಮಾಡಿ ಇದಾದ ನಂತರ ಗಂಗಾಜಲವನ್ನು ಕುಡಿದ ನಂತರವೇ ತುಳಸಿ ಮಾಲೆಯನ್ನು ಧರಿಸಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊ. ಮೂರನೆಯದು, ಈ ತಪ್ಪನ್ನು ಮಾಡಬಾರದು. ತುಳಸಿ ಜಪಮಾಲೆಯನ್ನು ಧರಿಸಿದರೆ ಮಾಂಸಾಹಾರ ಸೇವನೆಯಿಂದ ದೂರವಿರುವುದು ಮಾತ್ರವಲ್ಲದೆ ಮದ್ಯದಂತಹ ಅಮಲು ಪದಾರ್ಥಗಳಿಂದ ದೂರವಿರಬೇಕು. ಇದಲ್ಲದೆ ನೀವು ಧೂಮಪಾನ ಅಥವಾ ಯಾವುದೇ ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಬೇಕಾಗುತ್ತದೆ. ಏಕೆಂದರೆ ಯಾವುದೇ ರೀತಿಯ ಮಾದಕತೆ ಅಥವಾ ಮದ್ಯವನ್ನು ಅಶುದ್ಧವೆಂದು ಪರಿಗಣಿಸಲಾಗುತ್ತೆ. ಹೀಗೆ ಮಾಡುವುದರಿಂದ ತುಳಸಿಗೆ ಅವಮಾನ ಮಾಡದಂತಾಗುತ್ತದೆ. ತುಳಸಿ ಮಾಲೆಯನ್ನು ಯಾವ ವ್ಯಕ್ತಿ ಧರಿಸುತ್ತಾನೋ ಆ ವ್ಯಕ್ತಿ ಎಂದಿಗೂ ಈ ಮೇಲಿನ ತಪ್ಪುಗಳನ್ನು ಮಾಡಬಾರದು. ಒಂದು ವೇಳೆ ಈ ತಪ್ಪುಗಳನ್ನು ಮಾಡಿದರೆ ಹಣದ ಸಮಸ್ಯೆಗಳನ್ನು, ನಕಾರಾತ್ಮಕ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಇದು ಸ್ನೇಹಿತರೆ ಈ ವಿಡಿಯೋ ನಂಬಿಕೆ ವಿಶ್ವಾಸದ ಮೇಲೆ ಮಾಡಿರೋ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲಾ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಬರೆಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಹಾಗಾಗಿ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.